ನೆಲಮಂಗಲಕ್ಕೆ ಮೆಟ್ರೋ ಬರ್ತಾ ಇದೆ ಅನ್ನುವಂತಹ ವಿಚಾರ ಬಹಳ ಸಂತಸವನ್ನ ತಂದಿರುವಂಥದ್ದು. ಕಾರಣ, ನೆಲಮಂಗಲದಿಂದ ಬೆಂಗಳೂರಿಗೆ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಬಹಳ ತಲೆಬಿಸಿ ಆಗ್ತಾ ಇತ್ತು. ಆ ಟ್ರಾಫಿಕ್ಕು, ಈ ಗೊರಟೆಪಳ್ಳ ಫ್ಲೇವರ್ ಕೆಲವೊಮ್ಮೆ ಜಾಮ್ ಆಗ್ತಾ ಇತ್ತು. ಕೆಳಗಡೆಯಿಂದ ಹೋಗೋ ಸಂದರ್ಭದಲ್ಲೂ ಗಾಡಿಗಳು ಜಾಸ್ತಿ ಇರೋ ಕಾರಣ ಆ ಟ್ರಾಫಿಕ್ನ ಕಿರಿಕಿರಿ, ಸರಿಯಾದ ಸಮಯಕ್ಕೆ ಹೋಗೋಕ್ಕಾಗ್ತಿರಲಿಲ್ಲ, ಬರೋಕ್ಕಾಗ್ತಿರಲಿಲ್ಲ. ಎಲ್ಲೋ ಒಂದು ಕಡೆ ನೆಲಮಂಗಲದ ನಾಗರಿಕರಿಗೆ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು, ನೆಲಮಂಗಲಕ್ಕೆ ಮೆಟ್ರೋ ಬಂದರೆ ಬಹಳ ಅನುಕೂಲ ಆಗುತ್ತೆ ಅಂತ. ಆ ನಿಟ್ಟಿನಲ್ಲಿ 2024-25ನೇ ಸಾಲಿನ ಕರ್ನಾಟಕದ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಯೋಜನೆಯನ್ನು ಘೋಷಣೆ ಮಾಡ್ತಾರೆ. ಈ ಒಂದು ಯೋಜನೆ ಕಾರ್ಯರೂಪಗೊಂಡ್ರೆ ಇದು ರಾಜ್ಯದ ಮೊಟ್ಟ ಮೊದಲ ಇಂಟರ್ ಸಿಟಿ ಯೋಜನೆ ಆಗುತ್ತೆ. ಬಹಳ ಖುಷಿಯಾದಂತಹ ವಿಚಾರ. ಈ ಒಂದು ಮೆಟ್ರೋ ತುಮಕೂರುವರೆಗೂ ಹೋಗುತ್ತೆ. ಬೆಂಗಳೂರಿಂದ ನೆಲಮಂಗಲ ಬಂದು ನೆಲಮಂಗಲದಿಂದ ತುಮಕೂರು ಹೋಗುತ್ತೆ. ನಾನು ಕೊನೆಯಲ್ಲಿ ಹೇಳ್ತೀನಿ ಎಲ್ಲೆಲ್ಲಿ ಸ್ಟಾಪ್ಗಳನ್ನು ನಿಗದಿಪಡಿಸಿದ್ದಾರೆ. ಸುಮಾರು 26 ನಿಲ್ದಾಣಗಳನ್ನು ಸೂಚನೆ ಮಾಡಿದ್ದಾರೆ. ಅವೆಲ್ಲವೂ ಕೂಡ ನಾನು ಹೋಗ್ತಾ ಹೇಳ್ತೀನಿ. ಟ್ರಾಫಿಕ್ನ ಕಿರಿಕಿರಿಯಿಂದ ಬಹಳ ತಲೆಬಿಸಿಯಾಗಿದ್ದಂತಹ ಜನಗಳಿಗೆ ಇದು ಬಹಳ ದೊಡ್ಡ ರಿಲೀಫ್ ಅನ್ನ ಕೊಡುತ್ತೆ. ಜೊತೆಯಲ್ಲಿ ಸರಿಸುಮಾರು 59.6 ಕಿಲೋಮೀಟರ್ಗಳ ಒಂದು ಮೆಟ್ರೋ ಕಾಮಗಾರಿ ಪ್ರಾರಂಭ ಆಗುತ್ತೆ. ಇದರ DPR ಟೆಂಡರ್ ಕೂಡ ಕರೆದಿರುವಂಥದ್ದು. ಇನ್ನು ಇದರ ಅಂದಾಜು ಮೊತ್ತ ಹೇಳೋದಾದ್ರೆ 20.649 ಕೋಟಿ ಅಂತ ಹೇಳಲಾಗ್ತಾ ಇದೆ. ಇದಿಷ್ಟು ನೆಲಮಂಗಲ ಟು ತುಮಕೂರಿಗೆ ಹೋಗುವಂತಹ ಒಂದು ಹಸಿರು ಬಣ್ಣದ ಮೆಟ್ರೋ ಟ್ರೈನ್ನ ಒಂದು ವಿವರ. ಇನ್ನು ಮುಂದುವರೆದ ಭಾಗ, ಈ ಒಂದು ಕಾರ್ಯಕ್ರಮನ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವೊಂದು ಸಮೀಕ್ಷೆಯನ್ನ ಮಾಡಿದ್ದೇವೆ. ಮೂಲಗಳು ಹೇಳೋ ಪ್ರಕಾರ ನಮಗಿರೋ ಮಾಹಿತಿ, ನಾವು ಮಾಡಿರುವಂತಹ ಸಮೀಕ್ಷೆ ಏನಪ್ಪಾ ಅಂತ ಹೇಳಿದ್ರೆ, ಆ ನೆಲಮಂಗಲ ನಗರ ಭಾಗದಿಂದ ಮೆಟ್ರೋ ಹಾದಿ ಹೋಗುತ್ತೆ ಅನ್ನುವಂಥ ಮಾಹಿತಿ ತಕ್ಷಣಕ್ಕೆ ನಮಗೆ ಇರುವಂಥದ್ದು. ಅದು ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗ್ಲೂಬಹುದು ಅಥವಾ ಆಗದೇನೂ ಇರಬಹುದು. ಯಾಕಂದ್ರೆ ಪ್ರಾರಂಭದಲ್ಲಿ ಮೆಟ್ರೋ ನೆಲಮಂಗಲ ಹಾದು ಹೋಗುತ್ತೆ ಅನ್ನುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ಆ ಬೈಪಾಸ್ ಮೂಲಕ ಹಾದು ಹೋಗುತ್ತೆ, ನೆಲಮಂಗಲ ಟೌನ್ ಒಳಗಡೆ ಬರೋದಿಲ್ಲ ಅನ್ನುವಂಥ ಮಾಹಿತಿ ಇತ್ತು. ಅದೀಗ ಬದಲಾವಣೆಯಾಗಿ ಮೊನ್ನೆ ಮಾಡಿದಂತಹ ಸರ್ವೆನಲ್ಲಿ ಏನು ಮೆಟ್ರೋ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಸರ್ವೆನ ಮಾಡಕ್ ಬರ್ತಾರೆ, ಆ ಒಂದು ಸಂದರ್ಭದಲ್ಲಿ ಹೇಳುವಂಥದ್ದು ನೆಲಮಂಗಲ ಟೌನ್ನಲ್ಲಿ ಒಂದು ಪ್ರಸ್ತಾವನೆಯನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಟೌನ್ ಮುಖಾಂತರ ಹೋದ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು, ಈ ಅನುಕೂಲ ಮತ್ತೆ ಅನಾನುಕೂಲಗಳ ವಿಚಾರವಾಗಿ ನಾನು ಇವತ್ತು ಮಾತಾಡಬೇಕು ಅಂತ ಬಂದಿರುವಂಥದ್ದು. ವೀಕ್ಷಕರೇ, ಮೆಟ್ರೋ ನೆಲಮಂಗಲಕ್ಕೆ ಬರ್ತಾ ಇದೆ, ಬಹಳ ಸಂತೋಷ. ನಮಗೂ ಒಂದು ಕಡೆ ಖುಷಿ ಆಗ್ತಾ ಇದೆ. ನೆಲಮಂಗಲ ಅಭಿವೃದ್ಧಿ ಆಗ್ತಾ ಇದೆ. ಸಾರ್ವಜನಿಕರಿಗೆ ಸಂಚಾರ ಮಾಡೋದಕ್ಕೆ ಬಹಳ ಒಂದು ಅನುಕೂಲವಾದಂತಹ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ. ನೆಲಮಂಗಲ ಅಲ್ಲದೆ ನೆಲಮಂಗಲ ಮುಂದಕ್ಕೂ ತುಮಕೂರುವರೆಗೂ ಈ ಒಂದು ಟ್ರೈನ್ ಹೋಗೋದ್ರಿಂದ ತುಮಕೂರಿನಿಂದ ನೆಲಮಂಗಲ, ನೆಲಮಂಗಲದಿಂದ ಬೆಂಗಳೂರು ಹೋಗುವಂತಹ ಸಂಚಾರ ಮಾಡುವಂತಹ ಜನರಿಗೆ ಬಹಳ ಅನುಕೂಲ ಆಗುತ್ತೆ. ಬಹುಮುಖ್ಯವಾಗಿ ಟ್ರಾಫಿಕ್ನ ಕಿರಿಕಿರಿಯಿಂದ ನಾವು ಹೊರಗಡೆ ಬರ್ಬೋದು. ಆದರೆ ಒಂದು ವೇಳೆ ಈ ಒಂದು ಮೆಟ್ರೋ ನೆಲಮಂಗಲದ ನಗರ ಭಾಗದಲ್ಲಿ ಹಾದಿ ಹೋದರೆ ಏನೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ, ಅದರಿಂದ ಲಾಭಗಳೇನು ನಷ್ಟಗಳೇನು ಅನ್ನೋದನ್ನ ಇವತ್ತು ಮಾತಾಡ್ತಾ ಹೋಗ್ತೀನಿ. ಇದು ಕೇವಲ ನಮ್ಮ ಸಮೀಕ್ಷೆ ಅಷ್ಟೇ. ಮುಂದಕ್ಕೆ ಅದು ಏನು ಬೇಕಾದರೂ ಬದಲಾವಣೆ ಆಗ್ಬಹುದು ಅಥವಾ ಆಗದೇನೂ ಇರಬಹುದು. ಪ್ರಿಯ ವೀಕ್ಷಕರೇ, ಮೆಟ್ರೋ ಅನ್ನುವಂತಹ ಒಂದು ಹಸಿರು ಬಣ್ಣದ ರೈಲು ನೆಲಮಂಗಲ ನಗರ ಭಾಗದಲ್ಲಿ ಬಂದರೆ, ಅಥವಾ ಪಕ್ಕದಲ್ಲಿ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ, ನಾನು ತೋರಿಸ್ತಾ ಇದ್ದೀನಿ, ಎಷ್ಟು ಕಟ್ಟಡಗಳು ನೆಲಸಮ ಆಗ್ತವೆ. ಆ ಕಟ್ಟಡಗಳಿಗೆ ಸರ್ಕಾರ ಕೊಡುವಂತಹ ಕಾಂಪೋಸಿಷನ್ ಏನು ಪರಿಹಾರ ಕೊಡ್ತಾರೆ ಆ ಜಾಗವನ್ನು ಬಿಡಿಸ್ಕೊಳ್ಳೋದಕ್ಕೆ. ನೆಲಮಂಗಲ ನಗರ ಭಾಗದ ರಸ್ತೆಗಳು ಬಹಳ ಕಿರಿದಾಗಿವೆ. ನೆಲಮಂಗಲದ ಟ್ರಾಫಿಕ್ ಅನ್ನ ಹೋಲಿಕೆ ಮಾಡಿದ್ರೆ ಈಗ ಪ್ರಸ್ತುತ ಇರುವಂತಹ ರಸ್ತೆಗಳು ಸಾಲ್ತಾ ಇಲ್ಲ. ಅದರಲ್ಲಿ ಬೀದಿ ಬದಿ ವ್ಯಾಪಾರ ಹಾಗೂ ಪಾರ್ಕಿಂಗ್ನ ವ್ಯವಸ್ಥೆ, ಅಲ್ಲಲ್ಲೇ ಗಾಡಿಗಳನ್ನ ನಿಲ್ಲಿಸುವಂಥದ್ದು ತಾವೆಲ್ಲ ನೋಡ್ತಾ ಬಂದಿದ್ದೀರಾ. ಸೊ ಹಾಗಾಗಿ ಇರೋ ರಸ್ತೆ ಸಾಲ್ತಾ ಇಲ್ಲ. ಅದರಲ್ಲಿ ಇವತ್ತೇನಾದ್ರೂ ಮತ್ತೆ ಇಲ್ಲಿ ಮೆಟ್ರೋ ನಗರ ಭಾಗದಲ್ಲಿ ಬಂದ್ರೆ ಎಷ್ಟು ಕಟ್ಟಡಗಳು ಡೆಮೊಲಿಷನ್ ಆಗ್ತವೆ, ಅದಕ್ಕೆ ಪರಿಹಾರ ಕಾಂಪೋಸಿಷನ್ ಅನ್ನ ಎಷ್ಟು ಕೋಟಿ ವೆಚ್ಚದಲ್ಲಿ ಕೊಡಬೇಕಾಗುತ್ತೆ. ಒಂದು ವೇಳೆ ಅಷ್ಟನ್ನ ಕೊಟ್ಟು ಸಹ ಆ ಜಾಗವನ್ನ ಬಿಡಿಸ್ಕೊಂಡ್ರೆ ಮೆಟ್ರೋ ಏನು ಟ್ರ್ಯಾಕ್ ಅನ್ನ ಹಾಕ್ತಾರೆ, ಅದಕ್ಕೆ ಒಂದು ನಿಯಮ ಇದೆ. ಆ ಒಂದು ಟ್ರ್ಯಾಕ್ನಿಂದ ಇಂತಿಷ್ಟು ಅಡಿ ದೂರದಲ್ಲಿ ಆ ಮನೆಗಳು ಬಿಲ್ಡಿಂಗ್ಗಳು ಇರಬೇಕು ಅಂತ. ಕಾರಣ, ಆ ಟ್ರೈನು ಪಾಸ್ ಆಗುವಂತಹ ಸಂದರ್ಭದಲ್ಲಿ ಪಕ್ಕದಲ್ಲಿ ಇರುವಂತಹ ಬಿಲ್ಡಿಂಗ್ಗಳು ವೈಬ್ರೇಷನ್ ಬರುತ್ತೆ ಅನ್ನುವಂತಹ ಒಂದು
ಸೂಚನೆ ಇರುವಂಥದ್ದು. ಹಾಗಾಗಿ ಅದನ್ನ ಇಂತಿಷ್ಟು ಅಡಿ ದೂರದಲ್ಲಿ ಮನೆಗಳು ಅಥವಾ ಬಿಲ್ಡಿಂಗ್ಗಳು ನಿರ್ಮಾಣ ಆಗಿರ್ಬೇಕು, ಆ ಗ್ಯಾಪ್ ಅಲ್ಲಿ ಯಾವುದೇ ರೀತಿಯಾದ ಕಟ್ಟಡಗಳು ಇರಬಾರ್ದು ಅನ್ನೋದು ನಿಯಮ ಇರುವಂಥದ್ದು. ಆದರೆ ಮೆಟ್ರೋ ಟ್ರೈನ್ ನೆಲಮಂಗಲ ಒಳಭಾಗದಲ್ಲಿ ಬರೋದ್ರಿಂದ ಬಹಳಷ್ಟು ಆಸ್ತಿವಂತರು ತಮ್ಮ ಆಸ್ತಿಗಳನ್ನ ಕಳ್ಕೋತಾರೆ. ತಲೆ ಎತ್ತಿ ನಿಂತಿರುವಂತಹ ಅದೆಷ್ಟೋ ಬಿಲ್ಡಿಂಗ್ಗಳು ನೆಲಸಮ ಆಗ್ತವೆ. ಇವೆಲ್ಲವನ್ನು ಹೊರತುಪಡಿಸಿ ಟ್ರಾಫಿಕ್ನ ಕಿರಿಕಿರಿ ನಗರ ಭಾಗದಲ್ಲಿ ಬಹಳ ಹೆಚ್ಚಾಗುತ್ತೆ. ಯಾಕಂತ ಹೇಳಿದ್ರೆ ತಾವು ಈಗಾಗಲೇ ನೋಡ್ತಾ ಇದ್ದೀರಾ, ಬಹಳಷ್ಟು ಜನ ಇದನ್ನ ಮಾಡ್ತಾ ಇದ್ದೀರಾ ಕೂಡ. ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ವಾಹನಗಳಲ್ಲಿ ಹೋಗಿ ತಮ್ಮ ವಾಹನಗಳನ್ನ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಮೆಟ್ರೋ ಬಳಸಿ ತಾವು ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವಂಥದ್ದು, ಮತ್ತೆ ವಾಪಸ್ ಬರೋ ಸಂದರ್ಭದಲ್ಲಿ ಆ ವಾಹನಗಳ ಮೂಲಕ ತಮ್ಮ ತಮ್ಮ ಮನೆಗಳಿಗೆ ಬರ್ತಾ ಇದ್ದೀರಾ. ಇದಿಷ್ಟು ತಮ್ಗೆ ಗೊತ್ತಿರುವಂತಹ ವಿಚಾರ. ಒಂದು ವೇಳೆ ನೆಲಮಂಗಲ ನಗರ ಭಾಗದಲ್ಲಿ ಈ ಮೆಟ್ರೋ ಸಂಚಾರ ಬಂದ್ರೆ ಎಲ್ಲಿ ಎಲ್ಲಿ ಪಾಯಿಂಟ್ಗಳನ್ನ ಮಾಡ್ತೀರಾ, ಎಷ್ಟು ಪಾಯಿಂಟ್ಗಳನ್ನ ಮಾಡ್ತೀರಾ ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ TB ಬಸ್ ಸ್ಟಾಪ್ ಆಗಿರ್ಬೋದು, ಕಾಲೋನಿ ಆಗಿರ್ಬೋದು, ಇಂಥ ಸಣ್ಣ ಸಣ್ಣ ಸ್ಟಾಪ್ಗಳನ್ನ ಕೊಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಕೊಟ್ರೆ ಪಾರ್ಕಿಂಗ್ನ ವ್ಯವಸ್ಥೆ ಸಮಸ್ಯೆ ಆಗುತ್ತೆ. ಸೊ ಮಧ್ಯದಲ್ಲಿ ಸ್ಟಾಪ್ಗಳು ಬರುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇರೋದ್ರಿಂದ ಎಲ್ಲೆಲ್ಲಿ ಸ್ಟಾಪ್ಗಳನ್ನ ಕೊಡ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಏನು ನೆಲಮಂಗಲ ನಗರ ಭಾಗದಲ್ಲಿ ಇವರು ಟ್ರೈನ್ನ ತರೋದಿಕ್ಕೆ ನಿರ್ಣಯನ ಮಾಡಿದ್ದಾರೆ, ಅಂದ್ರೆ ಡಿಸ್ಕಷನ್ ನಡೀತಾ ಇದೆ. ಇನ್ನ ಇದು ಅಂತಿಮ ಘಟ್ಟಕ್ಕೆ ಬಂದಿಲ್ಲ. ಪ್ರಪೋಸಲ್ ಅನ್ನ ಇಟ್ಟಿದ್ದಾರೆ. ಅದು ಒಳಗಡೆ ಬರ್ಬೇಕಾ ಅಥವಾ ಹೊರಗಡೆ ಬರ್ಬೇಕಾ? ಒಳಗಡೆ ಬಂದ್ರೆ ಲಾಭಗಳೇನು ನಷ್ಟಗಳೇನು, ಹೊರಗಡೆ ಬಂದ್ರೆ ಲಾಭಗಳೇನು ನಷ್ಟಗಳೇನು? ಹೊರಗಡೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಂದ್ರೆ ಅದರಿಂದ ಆಗುವಂತಹ ಪರಿಣಾಮಗಳು, ಲಾಭ ನಷ್ಟಗಳು ಏನು ಅನ್ನೋದನ್ನ ಚರ್ಚೆಗೆ ಇಟ್ಟಿದ್ದಾರೆ. ಇನ್ನು ಯಾವುದು ಸಹ ಡಿಸೈಡ್ ಆಗಿಲ್ಲ. ನಾನು ಸುಮ್ಮನೆ ಸಮೀಕ್ಷೆ ಮಾಡ್ತಾ ಇರುವಂಥದ್ದು. ನಮ್ಮ ಸಮೀಕ್ಷೆಯಲ್ಲಿ ನಮಗೆ ಕಂಡಂತ ವಿಚಾರವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಗರ ಭಾಗದಲ್ಲಿ ಬಂದ್ರೆ ಎಡ ಅಥವಾ ಬಲಬದಿಯಲ್ಲಿ ಇರುವಂತಹ ಮಳಿಗೆಗಳು ಅಂದ್ರೆ ಬಿಲ್ಡಿಂಗ್ಗಳು ಏನಾಗಬೇಕು? ವಾರಸುದಾರರು ತನ್ನ ಆಸ್ತಿಗಳನ್ನ ಕಳ್ಕೊತಾರೆ. ಕಾಂಪೋಸಿಷನ್ ಅದೆಷ್ಟೋ ಏನು ಕೊಡ್ತಾರೋ ಬಿಡ್ತಾರೋ, ಅದು ಏನು ಕೊಡೋದೇ ಅಲ್ವೋ, ಅಥವಾ ಅವ್ರು ಫೈಟ್ ಮಾಡ್ತಾರೋ, ಕೋರ್ಟ್ಗೆ ಹೋಗ್ತಾರೋ, ಈಸ್ಕೊಂತಾರೋ, ಅವ್ರು ಕೊಟ್ಟಷ್ಟು ಏನೋ ಅದು ಬೇರೆ, ಅದನ್ನ ಆಮೇಲೆ ಮಾತಾಡೋಣ. ಆದರೆ ನಗರ ಭಾಗದಲ್ಲಿ ಬರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ನಗರ ಭಾಗವನ್ನ ಹೊರತುಪಡಿಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕಷ್ಟು ಖಾಲಿ ಇರುವಂತಹ ಭೂಮಿಗಳು ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದ ಬಿಲ್ಡಿಂಗ್ಗಳು ಇಲ್ಲ. ಹಾಗಾಗಿ ಅಲ್ಲಿಂದ ಸಂಚಾರ ಮಾಡೋದ್ರಿಂದ ಮೆಟ್ರೋ ಟ್ರೈನು ಬರುವಂತಹ ಏನು ಮೆಟ್ರೋ ಸವಾರರಿದ್ದಾರೆ ಅವ್ರಿಗೂ ಸಹ ಯಾವುದೇ ರೀತಿಯಾದ ತೊಂದರೆ ಆಗಲ್ಲ. ಪಾರ್ಕಿಂಗ್ನ ವ್ಯವಸ್ಥೆಗೂ ತೊಂದರೆ ಆಗೋದಿಲ್ಲ. ಹೈವೇ ಆಗಿರೋದ್ರಿಂದ ಬಹಳ ಸುಗಮವಾಗಿ ಸಂಚಾರವನ್ನು ಮಾಡಬಹುದು. ಅಲ್ಲಿ ಹೈವೇಯಿಂದ ನೆಲಮಂಗಲ ಟೌನ್ ಒಳಗಡೆ ಬರೋದಕ್ಕಾಗಲಿ ಹೋಗೋದಕ್ಕಾಗಲಿ ಯಾವುದೇ ರೀತಿಯಾದ ಸಮಸ್ಯೆಗಳು ಆಗೋದಿಲ್ಲ. ಯಾಕಂದರೆ ಈಗ KSRTC ಬಸ್ ಸ್ಟಾಪ್ ಕೂಡ ಹೈವೇನಲ್ಲೇ ಇರುವಂಥದ್ದು. ಸೊಂಡೆಗೊಪ್ಪ ಬೈಪಾಸ್ ಆಗಿರ್ಬೋದು ಅಥವಾ ಕುಣಿಗಲ್ ಬೈಪಾಸ್ ಆಗಿರ್ಬೋದು. ಸಂಚಾರ ಮಾಡುವಂತಹ ಜನಗಳು ಅಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿಂದಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಮೆಟ್ರೋ ಕೂಡ ಅದೇ ರೀತಿ ಹೈವೇ ಭಾಗದಲ್ಲಿ ಬಂದರೆ ಬಹಳ ಅನುಕೂಲ ಇರುತ್ತೆ ಅನ್ನೋದು ನಮ್ಮ ಒಂದು ಸಮೀಕ್ಷೆ. ನಗರ ಭಾಗದಲ್ಲಿ ಬಂದರೆ ಬಹಳಷ್ಟು ಕಟ್ಟಡಗಳು ಡೆಮೊಲೇಷನ್ ಆಗ್ತವೆ, ಪಾರ್ಕಿಂಗ್ನ ವ್ಯವಸ್ಥೆಗೆ ಸಮಸ್ಯೆ ಆಗ್ತದೆ, ಆಮೇಲೆ ವಾಹನ ದಟ್ಟಣೆ ಜಾಸ್ತಿ ಆಗುತ್ತೆ. ಈಗಾಗಲೇ ತಾವೆಲ್ಲ ನೋಡಿದ್ದೀರಾ ನೆಲಮಂಗಲ ನಗರ ಭಾಗದಲ್ಲಿ ಎಷ್ಟು ವಾಹನ ದಟ್ಟಣೆ ಇದೆ, ಬಸ್ಗಳು ಎಷ್ಟು ಸಂಚಾರ ಮಾಡ್ತವೆ, ಕಾರ್ಗಳು ಎಷ್ಟು ಸಂಚಾರ ಮಾಡ್ತವೆ, ದ್ವಿಚಕ್ರ ವಾಹನಗಳು ಎಷ್ಟು ಸಂಚಾರ ಮಾಡ್ತವೆ. ಆಮೇಲೆ ನೆಲಮಂಗಲ ಬಸ್ ಸ್ಟಾಪಿಂದ ಕೆಳಭಾಗದಲ್ಲಿ ನೀವೇನೋ ಹೋಗ್ಬಿಟ್ರೆ ಅಲ್ಲಿ ರಾತ್ರಿಯ ವೇಳೆ ಅಥವಾ ಬೆಳಗಿನ ಟೈಮ್ನಲ್ಲಿ ಏನು ವ್ಯಾಪಾರಕ್ಕೆ ಅಂತ ಬರ್ತಾರೆ, ಮನೆಗಳಿಗೆ ದಿನನಿತ್ಯದ ಒಂದು ಸಾಮಗ್ರಿಗಳನ್ನ ಕೊಳ್ಳೋದಕ್ಕೆ ಬರ್ತಾರೆ, ಅವರು ಜನ ಸಂಚಾರ ಮಾಡುವಂತಹ ಸಂಚಾರಿಗಳು ಎಷ್ಟಿರ್ತಾರೆ, ಇವೆಲ್ಲವನ್ನು ಗಮನಿಸಿದಾಗ ನಗರ ಭಾಗದಲ್ಲಿ ಟ್ರೈನ್ ಬಂದರೆ, ಏನು ಮೆಟ್ರೋ ಟ್ರೈನ್ ಬಂದರೆ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗಬಹುದು ಅನ್ನೋದು ನಮ್ಮ ಒಂದು ಊಹೆ ಕಲ್ಪನೆ. ಸೊ ಹಾಗಾಗಿ ನಾವು ಹೇಳೋ ಪ್ರಕಾರ, ಅಂದರೆ ನಾನು ಹೇಳ್ಬಿಟ್ರೆ ಏನು ಅಲ್ಲೇನು ಅವರೇನು ನಾನು ಹೇಳ್ತಾರನೇ ಮಾಡೋದಿಲ್ಲ. ಅದು ಅವರು ಒಂದು ಲೆಕ್ಕಾಚಾರವಾಗಿ ಎಲ್ಲವನ್ನೂ ಸಹ ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ. ಹಿಂಗೆ ಮಾಡಿದ್ರೆ ಹೆಂಗೆ, ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು. ಇದ್ರ ಮಧ್ಯದಲ್ಲಿ ಯಾರಾದರೂ ಏನಾದರೂ ಕಡ್ಡಿ ಎಲ್ಲ ಆಡಿಸಿ ಬೇರೆ ಥರ ಏನಾದರೂ ಮಾಡಿಕೊಂಡ್ರೆ ಏನು ಮಾಡೋಕ್ಕಾಗಲ್ಲ, ಅದು ಅನುಭವಿಸ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ಹಾಗಾಗಿ ನನ್ನ ಸಮೀಕ್ಷೆಯ ಪ್ರಕಾರ ಏನು 20.649 ಕೋಟಿ ವೆಚ್ಚದಲ್ಲಿ ಹಸಿರು ಮಾರ್ಗದ ಒಂದು ಮೆಟ್ರೋ ಟ್ರೈನನ್ನು ನೆಲಮಂಗಲಕ್ಕೆ ತರಕ್ಕೆ ಹೊರಟಿದ್ದಾರೆ. ಈ ಒಂದು ವಿಚಾರವಾಗಿ DPRಗೆ ಈಗಾಗಲೇ ಕರೆ ನೀಡಲಾಗಿದೆ. DPR ಇನ್ನ ಪ್ರಾರಂಭ ಆಗಿಲ್ಲ. ಆ DPR ಸಂದರ್ಭದಲ್ಲಿ ಮೆಟ್ರೋ ಏನು ಒಳಗಡೆ ಬರುತ್ತಾ ಹೊರಗಡೆ ಬರುತ್ತಾ ಅನ್ನೋದು ನಿಗೂಢವಾಗಿರುವಂಥದ್ದು ಇನ್ನು ಡಿಸೈಡ್ ಆಗಿಲ್ಲ. ಸೊ ಹಾಗಾಗಿ ಒಳಭಾಗದಲ್ಲಿ ಮೆಟ್ರೋ ಬಂದರೆ ಬಹಳಷ್ಟು ಟ್ರಾಫಿಕ್ನ ಕಿರಿಕಿರಿ, ವಾಹನ ದಟ್ಟಣೆ ಇವೆಲ್ಲವೂ ಸಹ ನಾವು ಎದುರಿಸಬೇಕಾಗುತ್ತೆ.
ಈ ಮೆಟ್ರೋ ಟ್ರೈನು ಏನು ಬರ್ತಾ ಇದೆ ನೆಲಮಂಗಲಕ್ಕೆ, ಅದು ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಹಾದು ಹೋದ್ರೆ ನಗರ ಭಾಗದ ಒಳಭಾಗದಲ್ಲಿ ಇರುವಂತಹ ಜನಗಳಿಗೆ ಅಥವಾ ವಾಹನ ಸಂಚಾರ ಮಾಡುವಂಥವ್ರಿಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗೋದಿಲ್ಲ ಅನ್ನೋದು ನಮ್ಮ ಒಂದು ಸಮೀಕ್ಷೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸಮೀಕ್ಷೆ ನಿಜ ಆಗುತ್ತಾ ಅಥವಾ ಇವರು ಒಳಗಡೆ ಮೆಟ್ರೋ ತರಬೇಕು ಅನ್ನುವಂತಹ ಒಂದು ಯೋಚನೆಯನ್ನ ಬದಲಾವಣೆ ಮಾಡಿ ಹೈವೇ ಮುಖಾಂತರ ಮೆಟ್ರೋನ ತರುವಂತಹ ಪ್ರಯತ್ನ ಮಾಡ್ತಾರಾ ಅಥವಾ ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ ಅಷ್ಟೇ. ಯಾಕಂತ ಹೇಳಿದ್ರೆ ನಮ್ಮ ಒಂದು ಏನು ಸಮೀಕ್ಷೆ ಇದೆ ಅದರಂತೆ ಆಗುತ್ತೆ ಅಂತಾನು ಹೇಳಕ್ಕಾಗಲ್ಲ, ಆಗಲ್ಲ ಅಂತಾನು ಹೇಳಕ್ಕಾಗಲ್ಲ. ನಾವು ಸರ್ವೆ ಮಾಡಿರೋ ಪ್ರಕಾರ, ನಾವು ಸಮೀಕ್ಷೆ ಮಾಡಿರೋ ಪ್ರಕಾರ ಇಷ್ಟೆಲ್ಲ ಸಮಸ್ಯೆಗಳು ನಗರ ಭಾಗದಲ್ಲಿ ಮೆಟ್ರೋ ಬಂದ್ರೆ ಆಗುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಅಭಿಪ್ರಾಯ ಏನು ಮೆಟ್ರೋ ಬರ್ತಾ ಇದೆ ಅದು ರಾಷ್ಟ್ರೀಯ ಹೆದ್ದಾರಿ ಮೂಲಕ ಹಾದು ಹೋದ್ರೆ ಬಹಳ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನ ಮೆಟ್ರೋ ಸ್ಟೇಷನ್ಗಳು ಬೆಂಗಳೂರಿನಿಂದ ನೆಲಮಂಗಲ ಟು ತುಮಕೂರಿಗೆ ಈ ಒಂದು ಮಾರ್ಗದಲ್ಲಿ ಹೋಗುವಂತಹ ಮೆಟ್ರೋ ಟ್ರೈನು ಎಲ್ಲೆಲ್ಲಿ ಸ್ಟಾಪ್ಗಳನ್ನ ಕೊಡ್ತಾರೆ ಅನ್ನೋದು ಸುಮಾರು 26 ಸ್ಟಾಪ್ಗಳನ್ನ ಈಗಾಗಲೇ ನಿಗದಿಪಡಿಸಿರುವಂಥದ್ದು. ಇನ್ನು ನಮ್ಮ ಮೆಟ್ರೋ ಸಂಭವ್ಯ ನಿಲ್ದಾಣಗಳ ಬಗ್ಗೆ ಮಾತಾಡೋದಾದ್ರೆ ಮಾಧವರ, ಮಾಕ್ಳಿ, ದಾಸನಪುರ, ನೆಲಮಂಗಲ, ವೀವರ್ಸ್ ಕಾಲೋನಿ, ನೆಲಮಂಗಲ, ವಿಶ್ವೇಶ್ವರಪುರ, ನೆಲಮಂಗಲ ಟೋಲ್ಗೇಟ್, ಬೂದಿಹಾಳ್, ಟಿ ಬೇಗೂರು, ತಿಪ್ಪಗೊಂಡನಹಳ್ಳಿ, ಕುಲುವನಹಳ್ಳಿ, ಮಹಿಮಾಪುರ, ಬಿಲ್ಲಿನ ಕೋಟೆ, ಸೋಂಪುರ ಕೈಗಾರಿಕಾ ಪ್ರದೇಶ, ದಾಬಸ್ಪೇಟೆ, ನಲ್ಲಯ್ಯನ ಪಾಳ್ಯ, ಚಿಕ್ಕನಹಳ್ಳಿ, ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶ ಅಂದರೆ ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶ, ಪಂಡಿತನಹಳ್ಳಿ, ಕ್ಯಾತ್ಸಂದ್ರ ಬೈಪಾಸ್, ಕ್ಯಾತ್ಸಂದ್ರ, SIT ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, ತುಮಕೂರು ಬಸ್ ನಿಲ್ದಾಣ, ಟೂಡಾ ಲೇಔಟ್, ನಾಗಣ್ಣ ಪಾಳ್ಯ ಮತ್ತು ಶಿರಾ ಗೇಟ್ ಸೇರಿದಂತೆ ಹಲವಾರು ಪ್ರಮುಖ ಸ್ಥಳಗಳು ಒಳಗೊಂಡಿವೆ. ಒಂದು ವೇಳೆ ಮೆಟ್ರೋ ಕಾಮಗಾರಿ ಪ್ರಾರಂಭವಾಗಿ ಮುಕ್ತಾಯಗೊಂಡ್ರೆ ಇದಿಷ್ಟು ಸ್ಟಾಪ್ಗಳ ವಿವರ. ಅದರಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕು, ನೆಲಮಂಗಲ ಒಳಭಾಗದಲ್ಲಿ ಬರುವಂತಹ ಮೆಟ್ರೋ ಸ್ಟಾಪ್ಗಳನ್ನ ಇವರು ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಬಹುತೇಕ ಮೆಟ್ರೋ ನೆಲಮಂಗಲ ನಗರ ಭಾಗದಲ್ಲಿ ಬರೋದು ಎಲ್ಲೋ ಒಂದು ಕಡೆ ಖಚಿತ ಅಂತ ನಮಗೆ ಇಲ್ಲಿ ಮೇಲ್ನೋಟೆ ಕಂಡು ಬರ್ತಾ ಇರುವಂಥದ್ದು. ನಾನು ಮತ್ತೊಮ್ಮೆ ನೆಲಮಂಗಲದಲ್ಲಿ ಯಾವ ಸ್ಟಾಪ್ಗಳು ಅಂತ ಮತ್ತೆ ರಿಪೀಟ್ ಮಾಡ್ತೀನಿ, ಕೇಳಿಸ್ಕೊಡಿ. ನೆಲಮಂಗಲದಲ್ಲಿ ವಿವರ್ಸ್ ಕಾಲೋನಿ, ನೆಲಮಂಗಲ, ವಿಶ್ವೇಶ್ವರಪುರ, ನೆಲಮಂಗಲ ಟೋಲ್ ಗೇಟ್ 4 ಸ್ಟಾಪ್ಗಳು ನೆಲಮಂಗಲಕ್ಕೆ ಸಿಗುತ್ತೆ. ಈ 4 ಸ್ಟಾಪ್ಗಳನ್ನ ಹೊರತುಪಡಿಸಿ ಬೇರೆ ಎಲ್ಲೂ ಸ್ಟಾಪ್ ಸಿಗೋದಿಲ್ಲ ನಿಮಗೆ. ಸೊ ನೀವು ಮೆಟ್ರೋ ಟ್ರೈನ್ ಹತ್ತಬೇಕು ಅಂತ ಹೇಳಿದ್ರೆ ಒಂದು ನೆಲಮಂಗಲ ಬಸ್ ಸ್ಟಾಪು, ಇನ್ನೊಂದು ವಿವರ್ಸ್ ಕಾಲೋನಿ, ಬಿಟ್ರೆ ನೆಲಮಂಗಲ ಟೋಲ್ ಗೇಟ್. ಈ 3 ಭಾಗದಲ್ಲಿ ಮಾತ್ರ ನಿಮಗೆ ಮೆಟ್ರೋ ಹತ್ತುವಂಥ ಅವಕಾಶ. ಅದ್ರ ಬದಲಿಗೆ ಹೈವೇನಲ್ಲಿ ಬಂದರೆ ಒಂದು 2-3 ಸಿಗುತ್ತೆ. ನೀವು ಸೇಮ್ ಡಿಸ್ಟೆನ್ಸ್ ಆಗುತ್ತೆ. ನೀವು ಅಲ್ಲಿಂದ ಅಲ್ಲಿಗೋಗಿ ಹತ್ತೋ ಬದಲು ಸೇಮ್ ಡಿಸ್ಟೆನ್ಸ್ ಆಗುತ್ತೆ. ಬಸ್ ಸ್ಟಾಪಿಂದ ನೀವು ಸೊಂಡೆಗೊಪ್ಪ ಬೈಪಾಸ್ಗೆ ಹೋಗೋದು ದೊಡ್ಡ ವಿಚಾರ ಅಲ್ಲ. ಏನು ಬಸ್ ಸ್ಟಾಪಿಂದ ಕಾಲೋನಿಗೆ, ವಿವರ್ಸ್ ಕಾಲೋನಿಗೆ ಹೋಗೋದು ದೂರ ಆಗ್ಬೋದು, ಬಟ್ ಬಸ್ ಸ್ಟ್ಯಾಂಡಿಂದ ಸೊಂಡೆಕೊಪ್ಪ ಬೈಪಾಸ್ ಏನು ಬಹಳ ದೂರ ಆಗೋದಿಲ್ಲ. ಇದರಿಂದ ಆಗುವಂತಹ ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ ನಗರ ಭಾಗದಲ್ಲಿ ಇರುವಂತಹ ವಾಹನ ದಟ್ಟಣೆಗೆ ಸಮಸ್ಯೆ ಆಗೋದಿಲ್ಲ. ನಗರದಲ್ಲಿ ಯಾವ ಕಟ್ಟಡಗಳು ಸಹ ನೆಲಸಮ ಆಗೋದಿಲ್ಲ. ಏನು ಇವತ್ತು ನೆಲಮಂಗಲದ ನಗರದ ಸುಂದರತೆಯನ್ನು ನಾವು ಕಾಣ್ತಾ ಇದ್ದೀವಿ, ಆ ಸುಂದರತೆ ಹಾಗೇ ಇರುತ್ತೆ. ಯಾವ ವಾಹನ ದಟ್ಟಣೆನೂ ಆಗಲ್ಲ, ಯಾರಿಗೂ ಏನು ಸಮಸ್ಯೆಗಳಾಗಲ್ಲ. ನನ್ನ ಪ್ರಕಾರ ಮೆಟ್ರೋ ಒಂದು ಹೈವೇ ಮೂಲಕ ಬಂದರೆ ಬಹಳ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ಕೊಂಡು ಹೋಗಿ. ಅವರವರ ಅಭಿಪ್ರಾಯಕ್ಕೆ ಇಲ್ಲೇನು ಯಾರು ಮರೆಮಚ್ಚಕ್ಕಾಗಲಿ ತಡೆಯೋಕ್ಕಾಗಲಿ ಆಗೋದಿಲ್ಲ. ನನ್ನ ಒಂದು ಆಲೋಚನೆಗೆ ಬಂದಿದ್ದ ನಾನು ಮಾತಾಡಿದ್ದೀನಿ. ಇದರಲ್ಲಿ ಏನಾದರೂ ಲೋಪದೋಷಗಳು ತಪ್ಪಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಹೋಗಿ. ಸಂಬಂಧಪಟ್ಟ ಇಲಾಖೆಯ ಗಮನ ಸೆಳೆಯುವಂಥ ಪ್ರಯತ್ನ ಕೂಡ ಸಾಧ್ಯವಾದರೆ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.